ನಮಸ್ಕಾರ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ. ನಾವು ಇವತ್ತೊಂದು ಸ್ವೀಟ್ ಚಟ್ನಿ ಮಾಡೀವ್ರಿ. ಇದು ಗದಗ ಸ್ಪೆಷಲ್ ಸ್ವೀಟ್ ಚಟ್ನಿನ ಅನ್ಬೋದ್ರಿ. ಇದಕ್ಕೆ ಎಲ್ಲರೂ ಪುಟಾಣಿ ಹಿಟ್ಟಿಲೆ ಜಾಸ್ತಿ ಮಾಡ್ಯಾರ್ರಿ. ಪುಟಾಣಿ ಹಿಟ್ಟು ಅಂದ್ರೆ ಹುರ್ಗಡ್ಲಿಲೆ. ಇಲ್ಲಿ ನಾವು ಏನೈತಿ ಇವತ್ತಿಂದು ಸ್ವೀಟ್ ಚಟ್ನಿ ಕಡ್ಲಿ ಹಿಟ್ಟಿಲೆ ಮಾಡಿ ತೋರಿಸಿವ್ರಿ. ಈಗ ಕಡಾಂಗಿ ಒಳಗೆ ಇಲ್ಲಿ ಎಣ್ಣೆ ಹಾಕಿವ್ರಿ. ಎಣ್ಣೆ ಕಾದತಿ, ಸಾಸ್ಮಿ ಹಾಕಿದ್ವು. ಸಾಸ್ಮಿ ಚಟಪಟ ಅಂದ್ಗುಪ್ಲೆ ಜೀರಿಗೆ ಹಾಕಿದ್ವಿ ನೋಡ್ರಿ. ಜೀರಿಗೆ ಹಾಕಿದ್ದಿಂದ ಜೀರಿಗೆನು ಸ್ವಲ್ಪ ಕಲರ್ ಚೇಂಜ್ ಆದ್ಗುಪ್ಲೆ ಏನೈತಿ ಕರ್ಮೇವ್ ಎಲೆ ಉಗದ್ ಬಿಡುದ್ ನೋಡ್ರಿ. ಕರ್ಮೇವ್ ಹಾಕಿದ್ದಿಂದ ಈಗ ನೋಡ್ರಿ ಅಗ್ದಿ ಸಣ್ಣಂಗೆ ಉಳ್ಳಾಗಡ್ಡಿ ಕಟ್ ಮಾಡ್ಬೇಕ್ರಿ. ಯಾಕಂದ್ರ ಪೂರ್ತಿ ಅದ್ರ ಒಳಗ ಹಿಟ್ಟಿನ ಜೋಡಿ ಕಾಣಬಾರ್ದ್ರಿ ಉಳ್ಳಾಗಡ್ಡಿ. ಆ ರೀತಿ ಸಣ್ಣಂಗೆ ಹೆರಿಚ್ಕಿಸಿಂದ ಕಲರ್ ಕೆಂಪಾಗುವರೆಗೂ ಇವ್ರನ್ನ ಏನತಿ ಎಣ್ಣೆ ಒಳಗ ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ ಗಿಲ್ಲೆ ಯಾವ ರೀತಿ ಮಾಡಾಕ್ತಿದೀವಿ ಅನ್ನೋದು ನಾವು ನಿಮ್ಗ ತೋರ್ಸಾಕತ್ತೀವ್ರಿ. ಈ ರೀತಿ ತಿರ್ವ್ಯಾಡ್ಕೋತ ಇರುದ್ರಿ ಇವ್ರನ್ನ. ನೋಡ್ರಿ ಇಷ್ಟ ಆತಂದ್ರ ಇದೊಂದ್ ಚಟ್ನಿ ಇತ್ತಂದ್ರ ಸಾಕ್ರಿ, ಬಾರಿ ಬೆಸ್ಟ್ ಆಕತಿ ನಾಷ್ಟಾ ರೆಸಿಪಿ ಅಂತರು. ಈಗ ನೋಡ್ರಿ ಇಲ್ಲೇ ಇದು ಖಾರ ಹಾಕಿದೀವಿ ನೋಡ್ರಿ. ಖಾರ ಹಾಕಿ ಏನತಿ ಖಾರ ಹಾಕಿಂದನು ತಿರ್ವ್ಯಾಡ್ಕೋಬೇಕ್ರಿ ಚಲೋತಂಗೆ. ಪೂರಿ ಜೋಡಿ ಅಂತರೂ ಪೂರ್ತಿ ಪರ್ಫೆಕ್ಟ್ ಕಾಂಬಿನೇಷನ್ ರೀ ಇದು. ಪೂರಿಗೆ ಸ್ವೀಟ್ ಚಟ್ನಿ ಇದ್ರನ ಮಸ್ತ್ ಆಕತ್ರಿ. ನೋಡ್ರಿ ಈಗ ಈ ರೀತಿ ತಿರ್ವ್ಯಾಡ್ಕೋತ ಹೋಗುದ್ರಿ. ನೋಡ್ರಿ ಇಷ್ಟ ಆದಿಂದ ಇಲ್ಲಿ ಏನೈತಿ ಅರಿಶಿನ ಪುಡಿ ಹಾಕಿದೀವಿ ನೋಡ್ರಿ. ಅರಿಶಿನ ಪುಡಿ ಹಾಕಿದ್ದಿಂದ ಮತ್ತೊಂದು ಸ್ವಲ್ಪ ತಿರ್ವ್ಯಾಡೋದ್ರಿ. ಅರಿಶಿನ ಪುಡಿ ಹಾಕಿ ಇಷ್ಟ ಆತಂದ್ರ ಈಗ ನೋಡ್ರಿ ಕಲರ್ ಎಷ್ಟು ಚಂದ ಕಾಣಕತೈತಿ. ಅರಿಶಿನ ಪುಡಿ ಇದ್ರನ ಬೆಟಗರಿ ಚಟ್ನಿ ಚಂದ ಅನಸ್ತೈತ್ರಿ ನೋಡಾಕ ಒಂಥರ. ಈಗ ಏನೈತಿ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ. ಉಪ್ಪು ಹಾಕಿದ್ದಿಂದ ಈಗ ಏನೈತಿ ಸಕ್ರಿ ಹಾಕಿದೀವಿ ನೋಡ್ರಿ. ಇದಕ್ಕ ಸಕ್ರಿ ಒಂದಿಟ ಜಾಸ್ತಿ ಹಾಕ್ಬೇಕ್ರಿ. ಯಾಕಂದ್ರ ಸ್ವೀಟ್ ಚಟ್ನಿ ಅಂದ್ರನ ಮತ್ತೊಂದ್ ಸ್ವಲ್ಪ ಜಾಸ್ತಿನ ಇರ್ಬೇಕ್ರಿ. ಅದ್ರ ದಶಿನ ಸಕ್ರಿ ಹೆಚ್ಚ ಹಾಕಿವ್ರಿ ನಾವು. ಇದಕ್ಕೇನೈತಿ ನೀವು ಬೇಕಂದ್ರ ನಿಂಬಿ ಹಣ್ಣರ ಹಿಂಡ್ಕೋರಿ, ಇಲ್ಪ ಅಂದ್ರ ಒಂದ ಬೋಟ ಹುಂಚಿ ಹಣ್ಣರ ನೆನೆ ಇಟ್ಟ ಅದನ್ನಾರ ಹಾಕ್ಬೋದ್ರಿ. ಯಾಕಂದ್ರ ಅದೊಂಥರ ಟೇಸ್ಟ್ ಬ್ಯಾರೆ ಆಕತ್ರಿ. ನಾವ್ ಏನೈತಿ ಇಲ್ಲಿ ಈಗ ಕಡ್ಲಿ ಹಿಟ್ಟು ತಗೊಂಡಿವ್ ನೋಡ್ರಿ. ಇದನ್ನ ಎಷ್ಟಪ್ಪ ಅಂದ್ರ 1 ಕಪ್ ಕಡ್ಲಿ ಹಿಟ್ಟು ತಗೊಂಡಿವ್ರಿ. 1 ಕಪ್ ಕಡ್ಲಿ ಹಿಟ್ಟು ತಗೊಂಡಿವ್. ನೀರ್ ಏನೈತಿ ನಿಮಗ ಎಷ್ಟು ಬೇಕು ನೋಡ್ಕೊಂಡ್ ಕೆಸಿಂದ ಹದ ತಕ್ಕಂಗ ಮಾಡ್ಕೊರಿ. ನಾವ್ ಹಿಟ್ಟು ಏನೈತಿ ನುಸ್ತಾ 1 ಕಪ್ಪಿನ ತಗೊಂಡಿವ್ರಿ. ನೋಡ್ರಿ ಈಗ ಈ ರೀತಿ ಪೂರ್ತಿ ಕೈಲೇನ ಕಲಸ್ಕೋಬೇಕ್ರಿ ಇದನ್ನ. ಯಾಕಂದ್ರ ಚಮಚೆಡ್ಲಿ ಐತಿ ಕಲ್ಸಕ್ ಹೋದ್ರ ಲೇಟ್ ಆಕತ್ರಿ. ಯಾಕಂದ್ರ ಗಂಟ್ ಆಕತಿ. ಈ ರೀತಿ ಕೈಲೇ ತಿರ್ವ್ಯಾಡ್ಕೊಂಡಿವ್ ತಿಳ್ಕೊರಿ, ಬಾರಿ ಬೆಸ್ಟ್. ಯಾಕಂದ್ರ ಜಲ್ದಿನ ಗಂಟು ಹೊಡಿತೈತಿ. ಮತ್ತ ಇದನ್ನ ಮಾಡೋ ಮುಂದ ಚಾನಸ್ಕೊಂಡನ ಕಲ್ಸಾಕತ್ತಿದ್ವಿ ತಿಳ್ಕೊರಿ, ಒಟ್ಟ ಗಂಟಾಗಂಗಿಲ್ಲ. ನೋಡ್ರಿ ಇಲ್ಲಿ ನಾವು ತೋರ್ಸಾಕತ್ತೀವಿ ನಿಮ್ಗ ಯಾವ ರೀತಿ ಆಗೈತಿ ಅನ್ನೋದು. ಹಿಂಗ ಪೂರ್ಣ ಎಲ್ಲಿ ಒಂದ ಸಣ್ಣ ಗಂಟುನು ಉಳಿಲ್ದಂಗ ತಿರ್ವ್ಯಾಡ್ಕೋತ ಇರುದ್ರಿ ಕೈಲೇ. ನೋಡ್ರಿ ಎಲ್ಲೇ ಒಂದಿದ್ರು ಈ ರೀತಿ ಪೂರ್ತಿ ಒಡ್ಕೊಂಡ್ಬಿಡುದ್ರಿ. ನೋಡ್ರಿ ಇಷ್ಟ ಆತಂದ್ರ ಮುಗಿತ್ರಿ. ಈಗ ನೋಡ್ರಿ ಇದು ಪೂರ್ಣ ಎಲ್ಲಿ ಒಂದು ಗಂಟು ಉಳ್ದಿಲ್ಲ. ಇಷ್ಟ ಆದಿಂದ ಇದೇಗ ಒಗ್ಗರ್ನಿ ಹಾಕೊಂಡಿದ್ದೀವ್ರಲ್ಲ ನಾವು, ಉಳ್ಳಾಗಡ್ಡಿ ಹಸಿ ಖಾರ ಎಲ್ಲಾ ತರ ಹಾಕಿ ಅದನ್ನ ಏನೈತಿ ಪೂರ್ತಿ ಅಂದ್ರ ಪೂರ್ತಿ ಆರ್ಬೇಕ್ರಿ. ಮತ್ತ ಒಟ್ಟ ಒಂದ್ ಸ್ವಲ್ಪ ಬಿಸಿ ಇರಬಾರ್ದು. ಎಲ್ರ ಬಿಸಿ ಇದ್ದದ್ದ ಕರೆ ಆದ್ರ ಹೊಳಮಾಡಿದು ಸ್ವೀಟ್ ಚಟ್ನಿ ಆಗುದಿಲ್ರಿ. ಇದು ಹೊಳಮಾಡಿ ಹಿಟ್ಟಿನ ಪಲ್ಯ ಆದಂಗ ಆಕತ್ರಿ. ಯಾಕಂದ್ರ ಜುನ್ಕ ಟೈಪ್ ಆಗಿಬಿಡ್ತೈತ್ರಿ ಇದು. ಅದಕ್ಕೆ ಏನೈತಿ ಒಗ್ಗರ್ನಿ ಪೂರ್ತಿ ಆರ್ಬೇಕು. ಆರಿದ್ದಿಂದ ಇದಕ್ ಹಾಕಿ ತಿರ್ವ್ಯಾಡಿದ್ವಿ ತಿಳ್ಕೊರಿ, ಸ್ವೀಟ್ ಚಟ್ನಿ ಅಂತೂ ಬಾರಿ ಬೆಸ್ಟ್ ಆಕತ್ರಿ. ಈಗ ನೋಡ್ರಿ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡ ನಾವ್ ಅದಕ್ಕ ಸುರುಕೊಂಡಿವ್ರಿ. ಇಲ್ಲಿ ಏನೈತಿ ಒಂದ ಬೋಟ ಹುಂಚಿ ಅನ್ನ ಹಾಕಿದೀವಿ ನೋಡ್ರಿ. ಈಗ ನಾವು ಈ ಹುಂಚಿ ಅನ್ನ ಈ ರೀತಿ ಕೈಲೆ ಒಂದಿಟ ಹಿಚಕಿ ಕೆಸಿಂದ ಎಲ್ಲಾ ರಸ ಅಷ್ಟ ಅದ್ರೊಳಗ ಒಂದ್ ಸ್ವಲ್ಪ ಹಾಕೊಂಡ್ಬಿಡುದ್ರಿ. ಈಗ ನೋಡ್ರಿ ಇಲ್ಲಿ ನಾವು ಹಾಕೋದ್ ತೋರ್ಸಾಕತ್ತೀವಿ. ಇಷ್ಟ ಆತಂದ್ರ ಮುಗಿತ್ರಿ. ಚಟ್ನಿ ಅಂತೂ ಬಾರಿ ಬೆಸ್ಟ್ ಆಕತಿ. ನಾವು ಮಾಡಿದ ತರ ಹಿಂಗ ಎಲ್ಲಾ ತರ ಹಾಕೊಂಡ ಕಡ್ಲಿ ಹಿಟ್ಟಿಂದ ಮಾಡಿ ನೋಡ್ರಿ ಬೇಕಾರ ಮಸ್ತ್ ಆಕತಿ. ಈಗ ಏನತ್ರಿ ಕಟ್ ಮಾಡಿಟ್ಟಂತ ಕೊತ್ತಂಬರಿ ತಂದ ಸೇರ್ಸಿದೀವಿ ಅದಕ್ಕ. ನೋಡ್ರಿ ಇಲ್ಲಿ ಹಾಕಿಸಿಂದ ಒಂದ್ ಸ್ವಲ್ಪ ತಿರ್ವ್ಯಾಡ್ಕೋದ್ರಿ. ಯಾಕಂದ್ರ ಈ ಬೆಟಗೇರಿ ಚಟ್ನಿ ಅಂದ್ರ ಗದಗ ಸ್ಪೆಷಲ್. ಜಾಸ್ತಿ ಎಲ್ಲಾರು ಹುರ್ಗಡ್ಲಿದ ಮಾಡ್ಯಾರ್ರಿ. ಇವತ್ ನಾವ್ ಏನೈತಿ ಇಲ್ಲಿ ಕಡ್ಲಿ ಹಿಟ್ಟಿಲೆ ಸ್ವೀಟ್ ಚಟ್ನಿ ಮಾಡಿ ತೋರ್ಸಿವ್ರಿ. ನೋಡ್ರಿ
ನೋಡಿದ್ರನ ಎಷ್ಟು ಚಂದ ಅನ್ಸಾತದಿ. ಈ ಸದ್ದ ಬರ ಪುರೇ ಮಾಡ್ಕೊಂಡು ಹಾಕೊಂಡು ತಿನ್ಲಿಲ್ಲ ಅನ್ನಿಸ್ಬೇಕು, ಅಷ್ಟು ಮಸ್ತ್ ಆಗೈತ್ರಿ. ಅದಕ್ಕಂತ ಹೇಳಿ ಈಗ ನಾವೇನು ಮಾಡೀವಪ್ಪ ಇಲ್ಲಿ ಅಂದ್ರೆ ಪುರಿ ಮಾಡೀವ್ರಿ. ಪುರಿ ಮಾಡಿ ಏನತಿ ಪುರಿ ಜೋಡಿ ಇದನ್ನ ನಾವು ಸ್ವೀಟ್ ಚಟ್ನಿ ಮಾಡ್ಕೊಂಡಿದ್ದೀವ್ರಿ. ಮಾತ್ರ ಮಸ್ತ್ ಆಕತ್ರಿ. ಅದ್ರ ಜೋಡಿ ನಾವು ಬಟಾಟಿನೂ ಮಾಡ್ಕೊಂಡಿವ್ರಿ. ಬಟಾಟಿ ಮಾಡೋದೇನ ನಾವು ತೋರ್ಸಿಲ್ರಿ. ಅದಕ್ಕೆ ಇಲ್ಲಿ ಏನತಿ ಬಟಾಟಿನೂ ಹಚ್ಚಿದೀವ್ರಿ, ಸ್ವೀಟ್ ಚಟ್ನಿನೂ ಹಚ್ಚಿದೀವಿ, ಸೈಡ ಪುರೇನು ಹಚ್ಚಿದೀವ್ರಿ. ನೋಡ್ರಿ ಈಗ ಈ ರೀತಿ ಹಾಕೊಂಡ ನಾಷ್ಟ ಮಾಡಿದ್ರೆ ನಾಷ್ಟ ಅಂತರೂ ಮಸ್ತ್ ಆಕತ್ರಿ. ಬಾಯಿ ಬದ್ಲಿಗೆ ಬೇಕಾದಾಗ ಹೋಟೆಲ್ದಾಗ ಹೋಗಿ ತಿನ್ನೋದೇನೋ ಮನೆ ಒಳಗೆ ಮಾಡ್ಕೊಂಡ್ರೆ ಮನೆ ಮಂದಿ ಎಲ್ಲ ತಿನ್ಬೋದ್ರಿ. ಎಲ್ಲರಿಗೂ ನಮಸ್ಕಾರ.